ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬಿಗ್ ಶಾಕ್, ಜೇಬಿಗೆ ಬೀಳುತ್ತೆ ಕತ್ತರಿ. ಮೆಟ್ರೋ ರೈಡಿನ್ ಮುಂದೆ ಅಗ್ಗವಲ್ಲ, ಸದ್ದಿಲ್ಲದೆ ಬಾಂಬ್ ಹಾಕಿದ BMRCL. ಬೆಂಗಳೂರು ಮೆಟ್ರೋ ಇವತ್ತಿನಿಂದ ಹೊಸ ರೇಟ್. ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ರೂ? ನಮ್ಮ ಬೆಂಗಳೂರು ಅಂದಮೇಲೆ ಫೇಮಸ್ ಆಗಿರೋದು ಎರಡೇ ವಿಷಯ, ಒಂದು ಟ್ರಾಫಿಕ್, ಇನ್ನೊಂದು ನಮ್ಮ ಮೆಟ್ರೋ. ಆದರೆ ಇವತ್ತು ಒಂದು ಶಾಕಿಂಗ್ ನ್ಯೂಸ್ ಏನಪ್ಪಾ ಅಂದರೆ, ಮೆಟ್ರೋ ರೈಡ್ ಈಗ ಮುಂಚಿನಷ್ಟು ಸಸ್ತಾ ಇರಲ್ಲ. ನಮ್ಮ ಮೆಟ್ರೋ ಟಿಕೆಟ್ ರೇಟ್ ಈಗ 5% ಜಾಸ್ತಿ ಆಗಿದೆ. ಅಯ್ಯೋ, ಬರೀ 5% ಅಷ್ಟೇ ಅಂತ ಅನ್ಕೋಬೇಡಿ. ಇದು ನಿಮ್ಮ ಜೇಬಿಗೆ ಎಷ್ಟು ಕತ್ರಿ ಹಾಕುತ್ತೆ? ಡೈಲಿ ಆಫೀಸ್ಗೆ, ಕಾಲೇಜ್ಗೆ ಹೋಗೋ ನಮಗೆ ಇದರಿಂದ ಆಗೋ ತೊಂದರೆ ಏನು? ಇವತ್ತು ಇದ್ರ ಬಗ್ಗೆನೇ ಕಂಪ್ಲೀಟ್ ಆಗಿ ಮಾತಾಡೋಣ. ಬನ್ನಿ ಶುರು ಮಾಡೋಣ. ವಿಷಯ ಏನಪ್ಪಾ ಅಂದ್ರೆ, ಈ BMRCL ಅವರಿದ್ದಾರಲ್ಲ, ಅವರು ಸದ್ದಿಲ್ಲದೆ ಒಂದು ಬಾಂಬ್ ಹಾಕಿದ್ದಾರೆ. ಟಿಕೆಟ್ ದರದಲ್ಲಿ ಆವ್ರೇಜ್ ಆಗಿ 5% ಹೈಕ್ ಮಾಡಿದ್ದಾರೆ. ಈಗ ನೋಡಿ, ನೀವು ಒಂದೆರಡು ಸ್ಟೇಷನ್ ಹೋಗ್ತೀನಿ ಅಂದ್ರೆ ಅಷ್ಟೊಂದು ಗೊತ್ತಾಗಲ್ಲ. ಆದರೆ ಮಜೆಸ್ಟಿಕ್ಕಿಂದ ಕೆಂಗೇರಿಗೋ ಅಥವಾ ವೈಟ್ ಫೀಲ್ಡ್ಗೋ ಹೋಗೋ ಪಕ್ಕಾ ಲೋಕಲ್ ಕಮ್ಯೂಟರ್ಸ್ಗೆ ಇದು ಮಸ್ತ್ ಚುರುಕು ಮುಟ್ಟಿಸುತ್ತೆ. ಒಟ್ನಲ್ಲಿ ಹೇಳಬೇಕು ಅಂದರೆ, ಮೆಟ್ರೋ ಇನ್ನು ಬಸ್ಗಿಂತ ಚೀಪ್ ಇರ್ಬೋದು, ಆದರೆ ಮೊದಲಿದ್ದ ಆ ಕಂಫರ್ಟ್ ಪ್ರೈಸ್ ಇವತ್ತಿಂದ ಇರಲ್ಲ ಗುರು. ಈಗ ಅಸಲಿ ಮ್ಯಾಟ್ರ್ ಬರೋಣ. ಡೈಲಿ ಹೋಗ್ಬರೋರ ಕತೆ ಏನು? ಜಸ್ಟ್ ಕ್ಯಾಲ್ಕುಲೇಟ್ ಮಾಡಿ ಬಾಸ್. ದಿನಕ್ಕೆ 2 ಟ್ರಿಪ್, ವಾರಕ್ಕೆ 5 ದಿನ, ತಿಂಗಳಿಗೆ 22 ದಿನ ಅನ್ಕೊಳ್ಳಿ. ಮೊದಲು ನಿಮ್ಮ ಟಿಕೆಟ್ 40 ರೂಪಾಯಿ ಇತ್ತು ಅಂದರೆ ಈಗ ಅದು 42 ಇಲ್ಲ 44 ರೂಪಾಯಿ ಆಗುತ್ತೆ. ಬರೀ 2 ರೂಪಾಯಿ ಅನ್ಸುತ್ತೆ ಅಲ್ವಾ? ಆದರೆ ತಿಂಗಳ ಅಂತಿಕ್ ಲೆಕ್ಕ ಹಾಕಿ ನೋಡಿ, 100ರಿಂದ 150 ರೂಪಾಯಿ ಎಕ್ಸ್ಟ್ರಾ ಖರ್ಚು. ನಮ್ಮನೇಲಿ ನಾವೇ ಅಮ್ಮನ ಹತ್ರ ಚಿಲ್ಲರೆ ಇಲ್ವಾ ಅಂತ ಕೇಳ್ತೀವಿ. ಅಂಥದ್ರಲ್ಲಿ ಈ 150 ರೂಪಾಯಿ ಅಂದರೆ ಸ್ಟೂಡೆಂಟ್ಸ್ಗೆ, ಕಡಿಮೆ ಸಂಬಳ ತಗೊಳ್ಳೋರಿಗೆ ಅಷ್ಟು ಸುಲಭ ಅಲ್ಲ. ಇದು ಒಂಥರ ಸೈಲೆಂಟ್ ಆಗಿ ಜೇಬು ಖಾಲಿ ಮಾಡೋ ಪ್ಲಾನ್ ಇದ್ದಂಗೆ ಇದೆ ಅಲ್ವಾ? ಇಷ್ಟೆಲ್ಲ ಆಯ್ತು. ಮೆಟ್ರೋದವರನ್ನ ಕೇಳಿದ್ರೆ ಅವ್ರೇನ್ ಹೇಳ್ತಾರೆ ಗೊತ್ತಾ? ನೋಡಿ ಸ್ವಾಮಿ, ಕರೆಂಟ್ ಬಿಲ್ ಜಾಸ್ತಿ ಆಗಿದೆ, ಮೇಂಟೆನೆನ್ಸ್ ಅಂತೂ ಸಿಕ್ಕಾಪಟ್ಟೆ ಖರ್ಚಾಗ್ತಿದೆ, ಮತ್ತೆ ಹೊಸ ಲೈನ್ ಹಾಕ್ತಿದ್ದೀವಿ, ನಮಗೂ ಲಾಸ್ ಆಗ್ತಿದೆ ಅಂತಾರೆ. ಸರಿಪಾ, ನಿಮಗೂ ಲಾಸ್ ಇರಬಹುದು. ಆದರೆ ನಮ್ಮ ಕಾಮನ್ ಮ್ಯಾನ್ ಪರಿಸ್ಥಿತಿ ಏನು? ಸಂಬಳ ಅಷ್ಟಕ್ಕಷ್ಟೇ, ಪೆಟ್ರೋಲ್ ರೇಟ್ ನೋಡಿದ್ರೆ ಆಕಾಶಕ್ಕೆ ಹೋಗಿದೆ, ಮನೇಲಿ ಬಾಡಿಗೆ ಜಾಸ್ತಿ, ಈಗ ಮೆಟ್ರೋ ಕೂಡ ಕೈ ಕೊಟ್ರೆ ನಾವು ಎಲ್ಲಿಗೆ ಹೋಗ್ಬೇಕು? ಇದು ಒಂಥರ ಬೆಂಕಿಯಿಂದ ಎದ್ದು ಬಾಣಲೆಗೆ ಬಿದ್ದಂಗಾಯ್ತು ನೋಡಿ. ಸೋಷಿಯಲ್ ಮೀಡಿಯಾದಲ್ಲಿ ಜನ ಸಿಕ್ಕಾಪಟ್ಟೆ ಗರಂ ಆಗಿದ್ದಾರೆ. ಬಾಸ್, ಮೊದಲು ಮೆಟ್ರೋ ಫ್ರೀಕ್ವೆನ್ಸಿ ಹೆಚ್ಚಿಸಿ ಆಮೇಲೆ ರೇಟ್ ಜಾಸ್ತಿ ಮಾಡಿ ಅಂತಾರೆ ಕೆಲವರು. ಇನ್ನೂ ಕೆಲವರು ಪೀಕ್ ಅವರ್ನಲ್ಲಿ ಮೆಟ್ರೋ ಒಳಗಡೆ ನುಗ್ಗೋದೇ ಒಂದು ಯುದ್ಧ ಥರ ಆಗಿದೆ, ಅಲ್ಲಿ ನಿಲ್ಲೋಕೆ ಜಾಗ ಇಲ್ಲ ಅಂದ್ರೂ ಪರವಾಗಿಲ್ಲ, ಈಗ ದುಡ್ಡು ಬೇರೆ ಜಾಸ್ತಿ ಕೇಳ್ತೀರಾ ಅಂತ ಕ್ವಶ್ಚನ್ ಮಾಡ್ತಿದ್ದಾರೆ. ಸರ್ವಿಸ್ ಚೆನ್ನಾಗಿದ್ರೆ ಜನ ಖುಷಿಯಿಂದ ಕೊಡ್ತಾರೆ, ಆದರೆ ಇಲ್ಲಿ ಸರ್ವಿಸ್ಗಿಂತ ಪ್ರೈಸ್ ಹೆಚ್ಚಾಗ್ತಿರೋದೇ ನಮಗೆ ಬೇಜಾರು ಅಲ್ವಾ? ಸೊ ಏನಂತೀರಾ ಫ್ರೆಂಡ್ಸ್? ನಮ್ಮ ಮೆಟ್ರೋ ನಮ್ಮ ಲೈಫ್ ಲೈನ್ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಆದರೆ ಈ ಸಡನ್ ದರ ಏರಿಕೆ ನಿಮ್ಗೆ ಹೇಗನ್ನಿಸ್ತು? ಈ 5% ಹೈಕ್ ಸರಿನಾ, ಇಲ್ಲ ಅಂದರೆ ಇನ್ನೂ ಸ್ವಲ್ಪ ದಿವಸ ವೇಟ್ ಮಾಡಬೇಕಿತ್ತಾ? ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಪಕ್ಕಾ ತಿಳಿಸಿ. ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಒಂದು ಲೈಕ್ ಕೊಡಿ. ಇಂಥದ್ದೇ ಬೆಂಕಿ ಬೆಂಗಳೂರು ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.